ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನಾನಿವತ್ತು ಮೋಸ್ಟ್ ಡಿಮ್ಯಾಂಡೆಡ್ ಒಂದು ಮೈಲೇಜ್ ಟೆಸ್ಟ್ನ ತೊಗೊಂಡ್ಬಂದಿದ್ದೀನಿ. ಇದು ಬಂದ್ಬಿಟ್ಟು ರಿಯಲ್ ವರ್ಲ್ಡ್ ಮೈಲೇಜ್ ಟೆಸ್ಟು. ನಿಮಗೆಲ್ಲ ಗೊತ್ತಿರ್ಬೋದು, V50 ಗೋಲ್ಡ್ ಬಂದ್ಬಿಟ್ಟು ಸೆಗ್ಮೆಂಟಲ್ಲೇ ಒನ್ ಆಫ್ ದಿ ಬೆಸ್ಟ್ ವೆಹಿಕಲ್ಲು. ಬಟ್ ಮೈಲೇಜಲ್ಲೂ ಬೆಸ್ಟ್ ಇದೆ ಅಂತ ಹೇಳ್ಬಿಟ್ಟು ಇವತ್ತು ನಿಮಗೆ ಉತ್ತರ ಕೊಡ್ತೀನಿ. ಇವತ್ತು ನಾವು ಕಂಪೇರ್ ಮಾಡ್ತಿರೋದು ಇಂಟ್ರಾ V50 ಗೋಲ್ಡ್ ಜೊತೆಗೆ ಬಡಾ ದೋಸ್ತು ಅಶೋಕ್ ಲೇಲ್ಯಾಂಡ್ ಬಡಾ ದೋಸ್ತು ಎರಡೂ ಕೂಡ ಫುಲ್ ಟ್ಯಾಂಕ್ ಮಾಡ್ತೀವಿ. ಎರಡೂ ಕೂಡ ಸೇಮ್ ಲೆವೆಲ್ ಫುಲ್ ಟ್ಯಾಂಕ್ ಮಾಡ್ತೀವಿ ಆ್ಯಂಡ್ ಸೇಮ್ ರೂಟಲ್ಲಿ ಓಡಿಸ್ತೀವಿ. ಜೊತೆಗೆ ಸೇಮ್ ಪೇಲೋಡ್ ಕೆಪಾಸಿಟಿ ಹಾಕ್ತೀವಿ. ಇದ್ರ ಮೂಲಕ ಎಷ್ಟು ಕಿಲೋಮೀಟ್ರ್ ಓಡಿಸ್ತೀವಿ ಅದಾದಮೇಲೆ ಬಂದ್ಬಿಟ್ಟು ಸೇಮ್ ಫ್ಯೂಯಲ್ ಟ್ಯಾಂಕ್ ಅಂದರೆ ಸೇಮ್ ಫ್ಯೂಯಲ್ ಪಂಪಲ್ಲಿ ಬಂದ್ಬಿಟ್ಟು ನಾವು ಫಿಲ್ ಮಾಡಿ ಎಷ್ಟು ಫ್ಯೂಯಲ್ ಕನ್ಸ್ಯೂಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಮೈಲೇಜ್ನ ಟೆಸ್ಟ್ ಮಾಡ್ತೀವಿ. ರಿಯಲ್ ವರ್ಲ್ಡ್ ಮೈಲೇಜ್ ಟೆಸ್ಟ್ ಅಂದ ತಕ್ಷಣ ನಿಮಗೆ ಗೊತ್ತಿರ್ಬೋದು, ಅಂದರೆ ಎಕ್ಸಾಂಪಲ್ಗೆ ಇವಾಗ ನಾವೇನಾದರೂ ಹಳ್ಳ ದಿಣ್ಣೆ ಇರುವಂತಹ ರೋಡಲ್ಲಿ ಓಡಿಸ್ತಿರ್ತೀವಿ ಡೈಲಿ ಬೇಸಿಸಲ್ಲಿ. ಸಿಟಿ ಆಗಿರ್ಬೋದು, ಜೊತೆಗೆ ಹೈವೇ ಆಗಿರ್ಬೋದು, ಎಲ್ಲ ಕಡೆ ಕೂಡ ಓಡಿಸಿ ಒಂದು ಮೈಲೇಜ್ನ ತೊಗೊಳ್ಳೋಂಥದ್ದೇ ರಿಯಲ್ ವರ್ಲ್ಡ್ ಮೈಲೇಜ್ ಟೆಸ್ಟು. ಬನ್ನಿ, ಈ ಒಂದು ಎಕ್ಸೈಟಿಂಗ್ ಮೈಲೇಜ್ ಟೆಸ್ಟು ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಮೈಲೇಜ್ ಟ್ರಯಲ್ನ ಸ್ಟಾರ್ಟ್ ಮಾಡಿದ್ದೀವಿ. ಈ ಎರಡೂ ಗಾಡಿಲೂ ಕೂಡ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಇವಾಗ ಎರಡೂ ಗಾಡಿನೂ ಒಂದು 100 ಕಿಲೋಮೀಟರ್ಸು, ಒಂದು ಅರೌಂಡ್ 100 ಕಿಲೋಮೀಟರ್ಸು ಡ್ರೈವ್ ಮಾಡ್ತೀವಿ. ಅದಾದ ನಂತರ ಡಿಸ್ಟೆನ್ಸ್ ಟ್ರಾವೆಲ್ ಡಿವೈಡೆಡ್ ಬೈ ಫ್ಯೂಯಲ್ ಕನ್ಸ್ಯೂಮ್, ಅಂದರೆ ಎಷ್ಟು ನಮ್ಮದು ಫ್ಯೂಯಲ್ ಮತ್ತೆ ರೀಫಿಲ್ ಆಗುತ್ತೆ. ಸೊ ಅದನ್ನು ಎರಡನ್ನೂ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಮೈಲೇಜ್ ಬರುವಂಥದ್ದು. ಪರ್ಟಿಕ್ಯುಲರ್ಲಿ ಇವಾಗ ನಾನು ಓಡಿಸ್ತಿರೋದು ಇಂಟ್ರಾ V50 ಗೋಲ್ಡ್ನ. ಇಂಟ್ರಾ V50 ಗೋಲ್ಡಲ್ಲಿ ಸ್ವಲ್ಪ ಮೈಲೇಜ್ ಜಾಸ್ತಿ ಬರ್ಬೋದು ಅಂತ ಅನ್ನಿಸ್ತಾ ಇದೆ. ಏನಕ್ಕೆ ಅಂತ ಹೇಳ್ತೀನಿ ನೋಡಿ. ಪವರ್ ಕಡಿಮೆ ಇದೆಯಾ ಅಂತ ಯೋಚನೆ ಮಾಡ್ತಿದ್ರೆ ಖಂಡಿತವಾಗ್ಲೂ ಇಲ್ಲ. ಪವರು 80 HP ಬರುತ್ತೆ. ಬಟ್ ಆದರೂ ಕೂಡ ಮೈಲೇಜ್ ಹೆಂಗೆ ಜಾಸ್ತಿ ಅಂತ ಹೇಳಿದ್ರೆ ಇದರಲ್ಲಿ ಫ್ಯೂಯಲ್ ಎಕಾನಮಿ ಸ್ವಿಚ್ ಇದೆ. ಎಕ್ಸಾಂಪಲ್ಲು, ನಾವು ಈ ಕಡೆಯಿಂದ ಹೋಗಬೇಕಾದ್ರೆ ಫುಲ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ, ಅನ್ಲೋಡ್ ಮಾಡಿ ವಾಪಸ್ ಬರ್ತಾ ಇರಬೇಕಾದ್ರೆ ಖಾಲಿ ಬರ್ತೀವಿ. ಆ ಟೈಮಲ್ಲಿ ನಮಗೆ ಫುಲ್ ಪವರ್ ಬೇಕಾಗಲ್ಲ. ಕಟ್ ಡೌನ್ ಮಾಡೋದಕ್ಕೋಸ್ಕರ ಫ್ಯೂಯಲ್ ಎಕಾನಮಿ ಸ್ವಿಚ್ ಕೊಟ್ಟಿದ್ದಾರೆ. ಅದರಲ್ಲಿ ಹೆವಿ ಮತ್ತು ಲೈಟ್ ಅಂತ ಆಪ್ಷನ್ ಇರುತ್ತೆ. ನಾವು ಲೈಟ್ಗೆ ಸ್ವಿಚ್ ಮಾಡಿಕೊಂಡ್ರೆ ಸ್ವಲ್ಪ ಪವರು ಕನ್ಸ್ಯೂಮ್, ಅಂದರೆ ಸ್ವಲ್ಪ ಟಾರ್ಕ್ ಕಡಿಮೆ ಯೂಸ್ ಆಗುವಂಥದ್ದು, ಪವರ್ ಕೂಡ ಕಡಿಮೆ ಯೂಸ್ ಆಗುವಂಥದ್ದು. ಇದರಿಂದ ಮೈಲೇಜ್ ಜಾಸ್ತಿ ಆಗುತ್ತೆ. ಇನ್ನೊಂದು ಗೇರ್ ಶಿಫ್ಟ್ ಅಡ್ವೈಸರ್ ಅಂತ ಕೂಡ ಇರೋವಂಥದ್ದು. ಗೇರ್ ಶಿಫ್ಟ್ ಅಡ್ವೈಸರ್ ಅಂದ್ರೆ ಏನಪ್ಪ ಅಂತ ಹೇಳಿದ್ರೆ ಪ್ರಾಪರ್ ಏನು ಟೈಮಿಂಗಲ್ಲಿ ನಾವು ಗೇರ್ಸ್ನ ಶಿಫ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಅಂದರೆ ಇವಾಗ ಎಕ್ಸಾಂಪಲ್ ನಾನು ಒಂದೇ ಗೇರಲ್ಲಿ ಓಡಿಸ್ತಾ ಇರ್ತೀನಿ, ಅದು ಇಂಡಿಕೇಟ್ ಮಾಡುತ್ತೆ ಗೇರ್ ಶಿಫ್ಟ್ ಮಾಡು ಅಂತ ಹೇಳ್ಬಿಟ್ಟು. ಸೊ ಇದು ಕೂಡ ಇರೋದ್ರಿಂದ ಮೈಲೇಜ್ ಜಾಸ್ತಿ ಬರ್ಬೋದು ಅಂತ ಅನಿಸ್ತಾ ಇದೆ. ಆ್ಯಂಡ್ ಕಂಫರ್ಟ್ ಬಗ್ಗೆ ಮಾತಾಡೋಂಗೆ ಇಲ್ಲ. ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ ಆ್ಯಂಡ್ ಪವರ್ ಸ್ಟೇರಿಂಗ್ ಬರುತ್ತೆ ಇದರಲ್ಲಿ. ಸೊ ಹಂಗಾಗಿ ಲೈಟ್ ಇರುತ್ತೆ ಸ್ಟೇರಿಂಗು, ಈಸಿಯಾಗಿ ಹೈವೇಲೆಲ್ಲ ಕ್ರೂಸ್ ಮಾಡಿಕೊಂಡು ಹೋಗ್ಬೋದು. ಆ್ಯಂಡ್ ವಿಸಿಬಿಲಿಟಿ ಬಗ್ಗೆ ಮಾತಾಡಬೇಕು ನಾನು. 180 ಡಿಗ್ರಿ ವಿಸಿಬಿಲಿಟಿ ಇದೆ, ನೋಡ್ತಿರ್ಬೋದು. ಆ್ಯಂಡ್ ನೋಸ್ಲೆಸ್ ಡಿಸೈನ್ ಇರೋದ್ರಿಂದ ಸೊ ಇದರಲ್ಲಿ ವಿಸಿಬಿಲಿಟಿ ತುಂಬಾ ಚೆನ್ನಾಗಿದೆ. ಅಂದರೆ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲೂ ಕೂಡ ಈಸಿಯಾಗಿ ಜಿಪ್ ಮಾಡಿಕೊಂಡು ನೀವು ಹೋಗ್ಬೋದು. ಆ ಥರ ಒಂದು ಆಪ್ಷನ್ನು ಇದರಲ್ಲಿ ಇರೋವಂಥದ್ದು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಗೂಡ್ ಸೇಫ್ಟಿ ಕೂಡ ಎನ್ಶ್ಯೂರ್ ಆಗುತ್ತೆ. ಅದ್ರ ಜೊತೆಗೆ ಕಂಫರ್ಟ್ ಕೂಡ ಸಕ್ಕತ್ತಾಗಿರುತ್ತೆ, ರೈಡ್ ಸ್ಮೂತ್ ಆಗಿರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಇದರಲ್ಲಿ ಕೊಟ್ಟಿರೋದು ಸ್ಟ್ರಾಂಗ್ ಚಾಸಿಸ್ಸು. ಈ ಚಾಸಿಯಿಂದಾಗಿ ಗೂಡ್ ಸೇಫ್ಟಿ ಸಖತ್ ಎನ್ಶ್ಯೂರ್ ಆಗುತ್ತೆ. ಯಾಕೆಂದರೆ ಅಷ್ಟು ಎತ್ತಾಕಲ್ಲ ಗಾಡಿ, ಓಕೆನಾ. ಅದ್ರ ಜೊತೆಗೆ ಈ ಚಾಸಿ ಯಾವ ಥರ ಆಗಿದೆ ಅಂತ ಹೇಳಿದ್ರೆ ಹೈಡ್ರೋಫೋಮಿಂಗ್ ಟೆಕ್ನಾಲಜಿ ಮೂಲಕ ಮಾಡಿರುವಂಥ ಚಾಸಿ ಆಗಿರೋದ್ರಿಂದ ಅಂದರೆ ಅಷ್ಟು ರಿಜಿಡ್ ಆಗಿರುತ್ತೆ. ಅದ್ರ ಜೊತೆಗೆ ಇದರ ಒಂದು ಜಾಯಿಂಟ್ಸ್ ಏನಿದೆ ಬೇರೆ ಎಲ್ಲ ಗಾಡಿಗೂ ಕಂಪೇರ್ ಮಾಡಿದ್ರೆ ಇದರಲ್ಲಿ ವೆಲ್ಡಿಂಗ್ ಜಾಯಿಂಟ್ಸ್ ಕಮ್ಮಿ ಇರೋದ್ರಿಂದ ಅಷ್ಟು ಈಸಿಯಾಗಿ ಬ್ರೇಕ್ ಡೌನ್ ಆಗಲ್ಲ. ಆ್ಯಂಡ್ ಮೇಂಟೆನೆನ್ಸ್ ಕೂಡ ಕಡಿಮೆ ಇರುವಂಥದ್ದು. ಮೈಲೇಜ್ ಫ್ಯೂಯಲ್ ಟ್ರಯಲ್ನ ಈ ಒಂದು ಎಕ್ಸೈಟ್ಮೆಂಟ್ ಪಾರ್ಟಿಗೆ ಬಂದಿದ್ದೀವಿ. ಇವಾಗ ರೀಫ್ಯೂಯಲ್ ಮಾಡಿಸಿದ್ದೀವಿ. 110 ಕಿಲೋಮೀಟರ್ ತಿರುಗಾಡೋದಕ್ಕೆ ನಮಗೆ ಇಂಟ್ರಾ V50 ಯೂಸ್ ಆಗಿರುವಂತಹ ಫ್ಯೂಯಲ್ ಬಂದ್ಬಿಟ್ಟು 7.09 ಲೀಟರು. ಅಲ್ಲಿಗೆ ಒಳ್ಳೆ ಮೈಲೇಜೇ ಬಂದಿರೋ ಥರ ಕಾಣಿಸ್ತಾ ಇದೆ. ಬಡಾ ದೋಸ್ನು ಕೂಡ ಫುಲ್ ಟ್ಯಾಂಕ್ ಮಾಡಿದ್ದೀವಿ. ಇವಾಗ ನೋಡ್ತಿರ್ಬೋದು, ನೋಡಿದ್ದೀರ ರೀಡಿಂಗು 8.08 ಲೀಟರ್ ಬಂದ್ಬಿಟ್ಟು ಇದು ಫ್ಯೂಯಲ್ ಕನ್ಸ್ಯೂಮ್ ಆಗಿರೋದು. ಸೊ ಅಲ್ಲಿಗೆ 750 ರೂಪಾಯಿ ಆಗಿದೆ. ಸೊ ಅದನ್ನು ಎಕ್ಸಾಕ್ಟ್ಲಿ ಇವಾಗ ಫ್ಯೂಯಲ್ನ ನಿಮಗೆ ಮೈಲೇಜ್ನ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ. ವೀಕ್ಷಕರೇ, ಎರಡೂ ಗಾಡಿದು ಫ್ಯೂಯಲ್ ಕನ್ಸ್ಯೂಮ್ಡು ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ. ಇವಾಗ ಮೈಲೇಜ್ನ ಕ್ಯಾಲ್ಕುಲೇಟ್ ಮಾಡುವಂತಹ ಒಂದು ಸಮಯ. ಇಂಟ್ರಾ V50 ಎಷ್ಟು ಮೈಲೇಜ್ ಕೊಟ್ಟಿದೆ ಅಂತ ಹೇಳೋದಾದರೆ ಇದು ಬಂದ್ಬಿಟ್ಟು ಆಲ್ರೆಡಿ ನೋಡಿದ್ದೀರಾ ನೀವು. ಇದು ಕನ್ಸ್ಯೂಮ್ ಮಾಡಿದ್ದು ಫ್ಯೂಯಲ್ ಅಂದರೆ 7.09 ಲೀಟರು. ಸೊ ನಾವು ಎಷ್ಟು ತಿರುಗಾಡಿದ್ದೀವಿ? 110 ಕಿಲೋಮೀಟರ್ ತಿರುಗಾಡಿದ್ದೀವಿ. 110 ಕಿಲೋಮೀಟರ್ ಡಿವೈಡೆಡ್ ಬೈ 7.09 ನೀವು ಮಾಡಿದ್ರೆ ಫ್ಯೂಯಲ್ ಕನ್ಸ್ಯೂಮ್ ಅಂದರೆ ಡಿಸ್ಟೆನ್ಸ್ ಟ್ರಾವೆಲ್ ಡಿವೈಡೆಡ್ ಬೈ ಫ್ಯೂಯಲ್ ಕನ್ಸ್ಯೂಮ್ ಮಾಡಿದ್ರೆ ಇದರ ಮೈಲೇಜ್ ಬರುತ್ತೆ 15.5 ಕಿಲೋಮೀಟರ್ ಪರ್ ಲೀಟರ್ ಇದರ ಮೈಲೇಜು. ಅದೇ ಥರ ಬಡಾ ದೋಸ್ತದ ಮೈಲೇಜ್ ಎಷ್ಟಪ್ಪ ಅಂತ ಹೇಳಿದ್ರೆ
ಸೊ ಇದು ಬಂದ್ಬಿಟ್ಟು ನಾವು ಫ್ಯೂಯಲ್ ಕನ್ಸ್ಯೂಮ್ ಆಗಿರೋದು 8.08 ಲೀಟರು, ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿರೋದು 110 ಕಿಲೋಮೀಟ್ರು. 110 ಡಿವೈಡೆಡ್ ಬೈ ಅಂದರೆ ಡಿಸ್ಟೆನ್ಸ್ ಟ್ರಾವೆಲ್ ಡಿವೈಡೆಡ್ ಬೈ ಫ್ಯೂಯಲ್ ಕನ್ಸ್ಯೂಮ್ಡು, ಅದು ಬಂದ್ಬಿಟ್ಟು ಅಂದರೆ 110 ಡಿವೈಡೆಡ್ ಬೈ 8.08 ಮಾಡಿದ್ರೆ ಇದು 13.6 ಸಮಥಿಂಗ್ ಬರುತ್ತೆ. ಸೊ ಇದು ಡಿಫ್ರೆನ್ಸು ನಿಮಗೆ ಆಲ್ಮೋಸ್ಟ್ 2 ಕಿಲೋಮೀಟ್ರದು ಡಿಫ್ರೆನ್ಸ್ ಇರುವಂಥದ್ದು. ಈ 2 ಕಿಲೋಮೀಟ್ರ್ ಡಿಫ್ರೆನ್ಸು ನಿಮ್ಗೆ ಯಾವ ಥರ ಮ್ಯಾಟ್ರ್ ಆಗುತ್ತೆ, ಒಂದು ತಿಂಗಳಿಗೆ 5,000 ಕಿಲೋಮೀಟ್ರ್ ತಿರುಗಾಡ್ತೀರಾ ಅಂತ ಹೇಳಿದ್ರೆ ಎಕ್ಸಾಂಪಲ್ಗೆ ತೊಗೊಂಡ್ರೆ, ಸೊ ಈ ಗಾಡೀಲಿ 5,000 ಕಿಲೋಮೀಟ್ರ್ ತಿರುಗಾಡಿದ್ದೀರಾ, 5,000 ಡಿವೈಡೆಡ್ ಬೈ ನಿಮ್ಮ ಮೈಲೇಜು 15.5 ಮಾಡಿದ್ರೆ 323 ಲೀಟರು. ಅದೇ ಥರ ಈ ಗಾಡಿದು 5,000 ಕಿಲೋಮೀಟ್ರ್ ತಿರುಗಾಡ್ತೀರಾ ಒಂದು ತಿಂಗಳಿಗೆ, ಅದನ್ನು ಡಿವೈಡೆಡ್ ಬೈ 13.6 ಮಾಡಿದ್ರೆ ಅಂದರೆ 370 ಲೀಟ್ರ್ ಬರೋವಂಥದ್ದು. ಅಲ್ಲಿಗೆ ಹೆಚ್ಚು ಕಮ್ಮಿ 43 ಲೀಟ್ರ್ ಡಿಫ್ರೆನ್ಸ್ ಬರುತ್ತೆ. 43 ಲೀಟ್ರು ನಿಮಗೆ ಡಿಫ್ರೆನ್ಸ್ ಬಂತು ಅಂತ ಹೇಳಿದ್ರೆ ತಿಂಗಳಿಗೆ ಎಷ್ಟು ಸೇವ್ ಮಾಡ್ತೀರಾ? 43 ಇಂಟು 90 ರೂಪಾಯಿ ಮಾಡಿದ್ರೆ ತಿಂಗಳಿಗೆ 3,870 ರೂಪಾಯಿ ಈ ಗಾಡೀಲಿ ನೀವು ಸೇವ್ ಮಾಡ್ಬೋದು. 2 ಕಿಲೋಮೀಟ್ರ್ ಮೈಲೇಜ್ ಜಾಸ್ತಿ ಬರೋದ್ರಿಂದ 3,870, ಆಲ್ಮೋಸ್ಟ್ 4,000 ನೀವು ಸೇವ್ ಮಾಡ್ತಾ ಇದ್ದೀರಾ ಈ ಗಾಡೀಲಿ. ಖಂಡಿತವಾಗ್ಲೂ ಮೈಲೇಜು ಚೆನ್ನಾಗಿದೆ ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ ರೈಡ್ ಹ್ಯಾಂಡ್ಲಿಂಗ್ ಆಗಿರ್ಬೋದು, ಕಂಫರ್ಟ್ ಆಗಿರ್ಬೋದು, ಸ್ಟೆಬಿಲಿಟಿ ಆಗಿರ್ಬೋದು ಎಲ್ಲ ಚೆನ್ನಾಗಿರೋದ್ರಿಂದ ಈ ಗಾಡಿನ ಖಂಡಿತವಾಗ್ಲೂ ಕನ್ಸಿಡರ್ ಮಾಡ್ಬೋದು. ನನ್ನ ಸಜೆಷನ್ ಬಂದ್ಬಿಟ್ಟು ಈ ಗಾಡಿ ಅಂತ ಹೇಳ್ತೀನಿ. ಇಂಟ್ರಾ V50 ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.